ಚಂದ್ರು ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ನಟನೆ ನಿರ್ದೇಶನದ ಚಿತ್ರ ರಾಮ್ ಅಂಡ್ ರಾಮು ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಸಿನಿಮಾ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ರಾಮ ಅಂಡ್ ರಾಮು ಸಿನಿಮಾ ಒಂದು ಅದ್ಭುತ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ನಾನೇ ಡೈರೆಕ್ಷನ್ ಮಾಡ್ಕೊಂಡು, ನಾನೇ ನಟನೆ ಮಾಡ್ಕೊಂಡು, ಅದ್ರ ಜೊತೆಗೆ ನಾನೇ ಹಣ ಹಾಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಇದು. ಪೌರ ಕಾರ್ಮಿಕರ ಬಗ್ಗೆ ಮತ್ತೆ ಸ್ವಚ್ಛತೆ ಬಗ್ಗೆ ಒಂದು ಸಂದೇಶ ಸಾರುವಂತ ಸಿನಿಮಾ ಇದು. ತುಂಬಾ ಒಳ್ಳೆ ಸಿನಿಮಾ. ಪ್ರತಿಯೊಬ್ರು ಈ ಸಿನಿಮಾ ನೋಡ್ಬೇಕಂತ ಹೇಳ್ತೀನಿ ಸರ್. ಓಕೆ, ಈ ಒಂದು ನೀವೇನ್ ಸಬ್ಜೆಕ್ಟ್ ತಗೊಂಡಿದ್ದೀರಾ, ಅವತ್ತು ಒಂದು ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ವಿಚಾರವನ್ನ ಸುದ್ದಿ ಮಾಡಿತ್ತು. ಏನ್ ಕಾರಣ ಸರ್ ಈ ಒಂದು ಸಬ್ಜೆಕ್ಟ್ ತಗೊಳ್ಳೋದಕ್ಕೆ? ಸರ್, ಉದ್ದೇಶ ಇಷ್ಟೇ. ನಾನೆಲ್ಲೋ ಫೇಸ್ಬುಕ್ ಅಲ್ಲಿ ನೋಡ್ಬೇಕಾದ್ರೆ ಒಬ್ಬ ಪೌರ ಕಾರ್ಮಿಕ ಮಹಿಳೆಗೆ ಯಾರೋ ನೀರ್ ಕೇಳ್ತಾರೆ ಪಬ್ಲಿಕ್ ಅಲ್ಲಿ, ಮನೆ ಹತ್ರ ಹೋಗ್ಬಿಟ್ಟು ಕುಡಿಯಕ್ ನೀರ್ ಕುಡಿ ಅಂತ ಕೇಳಿದಾಗ ಅಯ್ಯಮ್ಮ ತಂದ್ಬಿಟ್ಟು ರೋಡ್ ಅಲ್ಲಿ ಇಡ್ತಾಳೆ, ನೀರು ಕೈ ಕೊಡೋದಿಲ್ಲ ಪೌರ ಕಾರ್ಮಿಕ ಒಬ್ಬ ಮಹಿಳೆಗೆ. ಅದು ನನ್ನ ಮನ್ಸಿಗೆ ತುಂಬಾ ನೋವಾಯ್ತು. ನಮಗೋಸ್ಕರ ಅವ್ರು ಕೆಲಸ ಮಾಡ್ತಾರೆ, ಅಂತವ್ರನ್ನ ನಾವು ಬ್ಯಾಡ್ ಆಗಿ ನೋಡ್ತೀವಲ್ಲ ಅನ್ನೋದು ನನಗೆ ಬಹಳ ಬೇಜಾರಾಗಿ ಈ ಸಿನಿಮಾ ಮಾಡಿದೀನಿ. ಸ್ವಚ್ಛತೆ ಬಗ್ಗೆ ಮತ್ತೆ ಪೌರ ಕಾರ್ಮಿಕರು ಯಾರಾಗ್ಲ ಶ್ರಮಿಕ ವರ್ಗ, ನಮಗೋಸ್ಕರ ಪಬ್ಲಿಕ್ ಸರ್ವೆಂಟ್ ಯಾರಿದಾರೋ ಅವ್ರಿಗೊಂದು ಮರ್ಯಾದೆ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಈ ಸಿನಿಮಾದಲ್ಲಿ. ಸರ್, ಏನಂತ ಹೇಳಿದ್ರೆ ಪೌರ ಕಾರ್ಮಿಕರು ತುಂಬಾ ಪ್ರಮುಖವಾದ ಒಂದು ಸ್ಥಾನವನ್ನು ಸಮಾಜದಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಪೌರದ ಇಲ್ಲ ಅಂತ ಹೇಳಿದ್ರೆ ನೀವು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರ್? ಇರುವಾಗ ಅಂತವ್ರಿಗೆ ನಾವು ನೆಗ್ಲೆಕ್ಟ್ ಮಾಡೋದು ತುಂಬಾ ತಪ್ಪು ಅಂತ ಅನ್ಸುತ್ತಲ್ವಾ ಸರ್? ಅವರು ಒಂದು ವಾರ ಏನಾದ್ರು ಕಸ ಹೊಡೆದಿಲ್ಲ ಅಂತಂದ್ರೆ ನಾವು ಮೂಗಲ್ಲ ಎಲ್ಲ ಮುಚ್ಕೊಂಡು ಓಡಾಡ್ಬೇಕು ಪಬ್ಲಿಕ್ ಅಲ್ಲಿ. ಆ ಲೆವೆಲ್ಗೆ ನಮಗ್ ಕಷ್ಟ ಆಗುತ್ತೆ ಜೀವನ ಮಾಡೋದು. ಹಾಗಾಗಿ ಅವ್ರಿಗೆ ನಾವು ಮೊದಲೇ ಮರ್ಯಾದೆ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಮತ್ತೆ ಕಸ ನಾವು ಬೇಕಾಬಿಟ್ಟಾಗಿ ಎಲ್ಲಿ ರೋಡಲ್ಲಿ ಎಸಿಬಾರ್ದು ಸರ್. ನಮ್ಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ. ಸೊ ಆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡೆ ಈ ಸಿನಿಮಾ ಮಾಡಿದ್ದೀನಿ. ಇಡೀ ಇಂಡಿಯಾದಲ್ಲಿ ಇಂಥ ಸಿನಿಮಾ ಯಾರು ಮಾಡಿಲ್ಲ ಅಂತ ಎಲ್ರೂ ಹೇಳ್ತಾರೆ. ಇದೊಂದು ಒಳ್ಳೆ ಸಂದೇಶ. ಮತ್ತೆ ಫಸ್ಟ್ ಸಿನಿಮಾ ಕಸದ ಬಗ್ಗೆ ಮತ್ತೆ ಇದೊಂದು ಪೌರ ಕಾರ್ಮಿಕರ ಬಗ್ಗೆ ಇರೋ ಸಿನಿಮಾ. ದಯವಿಟ್ಟು ಜನರು ಈ ಸಿನಿಮಾ ನೋಡ್ಬೇಕು ಸರ್. ಫೆಬ್ರವರಿ ಮತ್ತೆ ಇನ್ನೊಂದು ಫೆಬ್ರವರಿ 13ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸುಮಾರು ಕಡೆ ಒಳ್ಳೆ ಪ್ರಚಾರ ಮಾಡೋದಕ್ಕೆ ತುಂಬಾ ಓಡಾಡ್ತಾ ಇದ್ದೀರಾ. ನಿಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ನಮ್ಮ ಕಡೆಯಿಂದ ಶುಭ ಹಾರೈಕೆ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ತಾವು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ತಮಗೂ ಮತ್ತೆ ತಮ್ಮ ಚಾನಲ್ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ. ಬೇಗ ಇವರು ಸಂತೋಷ್ ಮಹಾರಾಜ್ ಹೌದು ಸರ್? ಓಕೆ, ಸಂತೋಷ್ ಮಹಾರಾಜ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಂತೋಷ್ ಮಹಾರಾಜ್ ಫಿಲ್ಮ್ಸ್ ಅಂತ. ದಯವಿಟ್ಟು ಎಲ್ಲರೂ ಹೋಗಿ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು.